ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಜೋಸ್ ಟೇಸ್ಟಿ ಫುಡ್. ನಾನು ಇವತ್ತು ಪಾಲಕ್ ಪಕೋಡವನ್ನು ಮಾಡತ್ತೀನಿ. ತುಂಬ ರುಚಿಯಾಗಿರ್ತವೆ, ಅಷ್ಟೇ ಈಸಿಯಾಗಿ ಸಂಜೆ ಟೈಮಿಗೆ ಸ್ನ್ಯಾಕ್ಸಿಗೋಸ್ಕರ ತುಂಬ ರುಚಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ಪಾಲಕ್ ಪಕೋಡ ನೋಡ್ರಿ ಯಾವ ರೀತಿ ಬಂದವ ಅಂತೇಳಿ. ತುಂಬ ರುಚಿಯಾಗಿರುವಂಥ ಪಾಲಕ್ ಪಕೋಡ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳತ್ತೀನಿ. ಈಗ ಅದಕ್ಕೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಸ್ಪೂನು ಅಜ್ವಾಯಿನ್ ಓಂಕಾಳು ಅಂತಾರಲ್ಲ ಅದನ್ನು ಹಾಕ್ಕೊಳತ್ತೀನಿ. 1/4 ಸ್ಪೂನಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡೇನಿ. 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನಿ. ಅರ್ಧ ಸ್ಪೂನ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಅರ್ಧ ಸ್ಪೂನ್ ಹಾಕ್ಕೊಂಡೇನಿ. ಈಗ ಅದಕ್ಕೆ 1 ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ತೆಳುವಾಗಿ. ಈಗ ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಈಗ ಇದನ್ನು ಡ್ರೈ ಆಗಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣಂತ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದು ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಪಾಲಕನ್ನು ಹಾಕ್ಕೊಳತ್ತೀನಿ. ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡೇನಿ. ಈ ರೀತಿ ಏನಾದರೂ ಮಾಡ್ಕೊಬೋದಿಲ್ಲ, ಇದಕ್ಕಿಂತ ಸಣ್ಣ ಕೂಡ ಮಾಡ್ಕೊಂಡು ಹಾಕ್ಕೊಳ್ಬೋದು. ಈಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಡ್ರೈ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಿಟ್ಟಿನ ಜೊತೆಗೆ ಇದು ಹೊಂದ್ಕೋಬೇಕು, ಆ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಲ್ಲೇ ಡ್ರೈ ಆಗಿನ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿನಿ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳತ್ತೀನಿ. 2 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ಇದನ್ನ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ. ಈಗ ಇದು ತಣ್ಣಗಾದ್ಮೇಲೆ ಇದನ್ನ ಸ್ವಲ್ಪ ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ, ಅದಕ್ಕೋಸ್ಕರ ಬಿಸಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಈಗ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆಲೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕೈಗೆ ಹಾಕ್ಕೊಂಡು ಈ ರೀತಿ ಎಷ್ಟು ಬೇಕಲ್ಲ ನೋಡಿ ನಾವು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿನೇ ಇರಲಿ, ಭಾಳ ಸಾಫ್ಟ್ ತೆಳುವ ಮಾಡ್ಕೊಂಡ್ವಿ ಅಂದರೆ ನಾವು ಪಕೋಡ ಬಿಡಬೇಕಾದ್ರೆ ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಉಂಡೆ ಬರೋ ಥರ ನಾವು ಗಟ್ಟಿಯಾಗಿನ ಕಲಿಸ್ಕೊಳ್ಳೋಣ. ನೋಡ್ರಿ ಯಾವ ರೀತಿ ಆಗಿದೆ ಅಂಥೇಳಿ. ಈ ರೀತಿ ಮಾಡಿಕೊಂಡು ಈಗ ಇದನ್ನ ಒಂದು 10 ನಿಮಿಷನ ಇಲ್ಲ 5 ನಿಮಿಷನಾದರೂ ನೆನೆಯೋಕೆ ಬಿಡಬೇಕು. ಈಗ ಅದನ್ನು ನೆಂದಾದ್ಮೇಲೆ ನಾನು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡು ಈಗ ಅವನ್ನ ಬಿಟ್ಕೊಳತ್ತೀನಿ. ನೀವು ರೌಂಡ್ ಶೇಪ್ನಾಗಾದ್ರೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಸ್ವಲ್ಪ ತೊಗೊಂಡು ಅದ್ರ ಬಿಟ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಎಲ್ಲವನ್ನು ಹಾಕ್ಕೊಂಡು ನಿಧಾನ ಅಂದರೆ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಹೈ ಫ್ಲೇಮ್ ಒಳಗೆ ಇಟ್ಕೊಂಡ್ರೆ ಮೇಲೆಲ್ಲ ಕಪ್ಪಾಗ್ಬಿಡ್ತೈತಿ, ಸರಿಯಾಗಿ ಕ್ರಿಸ್ಪಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇವೀಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈ ರೀತಿ ಅವನ್ನ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಒಂದೊಂದು ಕೆಳಗಂಟ್ಕೊಂಡಿರ್ತಾವೆ, ಅದಕ್ಕೋಸ್ಕರ ತಿರುಗಿಸ್ಕೊಂಡು ಈಗ 2 ನಿಮಿಷ ಆದಮೇಲೆ ಅವ್ನು ಇನ್ನೊಂದು ಸೈಡಿಗೆ ತಿರುಗಿಸ್ಕೊಳಕತ್ತೀವಿ. ನೋಡ್ರಿ ಈ ರೀತಿ ಮಾಡಿಕೊಂಡು 2 ಕಡೆನ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣಂತ. ಈ ರೀತಿ 2 ಕಡೆನೂ ಕೂಡ 2 ನಿಮಿಷ ಫ್ರೈ ಮಾಡ್ಕೊಳ್ರಿ ನೀಟಾಗಿ. ಈ ರೀತಿ ಕಲರ್ ಬರಬೇಕು, ಗೋಲ್ಡನ್ ಕಲರ್ ಬರೋ ತನಕ ನಾವು 2 ಕಡೆನೂ ಕೂಡ ಸರಿಯಾಗಿ ಹೊಳ್ಳೆ ಹಚ್ಕೋತ ಈ ರೀತಿ ತಿರುಗಿಸ್ಕೋತಾನೆ ಫ್ರೈ ಮಾಡಿಕೊಂಡ್ರೆ ಈಕ್ವಲ್ ಆಗಿ ಕಲರ್ ಚೆನ್ನಾಗಿ ಬರ್ತಾವೆ, ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ ಕೂಡ ಇರ್ತಾವೆ. ಈಗ ಪಾಲಕ್ ಪಕೋಡ ರೆಡಿ ಆಗ್ಯಾವು. ನೋಡ್ರಿ ಯಾವ ರೀತಿ ಬಂದಂತೇಳಿ. ಈಗ ಅವನ್ನ ತೆಕ್ಕೊಳ್ಳೋಣಂತ. ನೋಡ್ರಿ ಈ ರೀತಿ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಈಗ ಇವನ್ನ ತೆಗೆದು ಎತ್ತಿಟ್ಕೊಳತ್ತೀನಿ. ತುಂಬ ರುಚಿಯಾಗಿರುವಂಥ ಪಾಲಕ್ ಪಕೋಡ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿರ್ತಾವೆ. ನೀವು ಕೂಡ ಟ್ರೈ ಮಾಡಿರಿ, ಯಾವ ರೀತಿ ಬಂತು ಅಂತೇಳಿ ಹೇಳ್ರಿ. ಈಸಿ ಮೆಥಡ್ ಒಳಗೆ ರುಚಿಯಾಗಿರುವಂಥ ಪಕೋಡವನ್ನು ತೋರಿಸ್ಕೊಡ್ತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.